ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಆಲ್ಟ್ರೇಷನ್ ಏನಾದರೂ ಬೇಕು ಅಂತಂದರೆ ಕರ್ಕೊಂಡು ಹೋಗಿ ಇವ್ರನ್ನ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ತಿಂಡಿ ಎಲ್ಲ ಮಾಡಿಟ್ಟು ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ 7:30. ಎಷ್ಟೇ ಬೇಗ ಮಾಡಿದ್ರೂ ಆಗೋದೇ ಇಲ್ಲ. ಬೆಳಗ್ಗೆ ಕೆಲಸ ಮುಗಿಸಿ ಬೇಗ ಹೋಗೋದಕ್ಕೆ. ಈಗ 7:30 ಹೋಗಿ ಒಂದು 9:30 10 ಗಂಟೆವರೆಗೂ ಇದ್ದು ವಾಪಸ್ ಬೇಗ ಬರ್ತೀನಿ. ಇವತ್ತು ಕೂಡ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಬೇಗ ಬರಬೇಕು. ಕೆಲಸಕ್ಕೆ ಬಂದಿಲ್ಲ ಲಡ್ಡು ಇರ್ತಾಳೆ. ನಿತ್ಯ ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ನಾನು ವಾಪಸ್ ಬರಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಹೋಗಬೇಕು ಅಂದ್ಕೊಂಡು ಮಾಡಿದೆ. ಆದರೂ ಲೇಟ್ ಆಯಿತು, ಪರವಾಗಿಲ್ಲ. ಎಷ್ಟೋ ತನಕ ಆಗುತ್ತೆ ಅಷ್ಟು ತನಕ ಮಾಡಿ ಬರೋದು. ದಾಳಿಂಬೆಗೆ ಮಿಸ್ ಹಾಕಿಲ್ಲ. ಆ ಕಾರಣದಿಂದ ಅಕ್ಕಿ ಗಿಳಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಅಕ್ಕಿ ಕಾಯೋದಕ್ಕೋಸ್ಕರ ಯಾರಾದರೂ ಒಬ್ಬರು ಅಲ್ಲಿ ಇರಲೇಬೇಕು. ನಾವು ಮೈಕ್ ಹಾಕಿದ್ದೀವಿ, ಆದರೂ ಕೂಡ ಅಕ್ಕಿಗಳನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಒಬ್ಬರಲ್ಲಿದ್ದೇ ಇರ್ತೀವಿ. ಇನ್ನೊಂದು 1.5 ತಿಂಗಳು ಅಷ್ಟು ದಿನ ಫುಲ್ ಬ್ಯುಸಿ ಅಂತಲೇ ಹೇಳ್ಬಹುದು. ಮನೆಗೆ ಬಂದು ಇವಾಗ ಒಂದು ಸ್ವಲ್ಪ ಹೊತ್ತು ಟೀ ಮಾಡಿಕೊಟ್ಟು ಅವರಿಗೆ ನಾನು ಟೀ ಕುಡಿದು ಕೂತಿದ್ದೆ. ಕೆಲಸಕ್ಕೆ ಬಂದಿದ್ದರು. ನನ್ನ ಮಗಳು ಅವಳು ಪಾಡಿಗೆ ಅವಳು ಸ್ನಾನ ಆಯಿತು, ರೆಡಿ ಆಗ್ತಾಯಿದ್ಲು. ಅವಳನ್ನ ನೋಡೋದೇ ಒಂಥರ ಖುಷಿ. ಅಂದರೆ ಆಟ ಆಡೋದನ್ನು ಮತ್ತು ರೆಡಿ ಆಗೋದನ್ನು ಎಷ್ಟು ನೀಟಾಗಿ ತಲೆ ಬಚ್ಕೊಳ್ತಾಳೆ, ಕ್ರೀಮ್ ಹಚ್ಕೊಳ್ತಾಳೆ, ಐಲೈನರ್ ಇಟ್ಕೊಳ್ತಾಳೆ. ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾಳೆ ಅಂತ ಅಂದರೆ ಒಂದೇ ಒಂದು ಚುಕ್ಕಿ ಇರುತ್ತೆ, ಅಷ್ಟು ಸಣ್ಣದಾಗಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾಳೆ. ಅವಳಿಗೆ ಬಟರ್ಫ್ಲೈ ಇವು ಕ್ಲಿಪ್ಗಳು ಬರ್ತಾವಲ್ಲ, ಅವೆಲ್ಲ ತುಂಬ ಇಷ್ಟ. ಆ ಥರ ಹೂವಿರೋದು, ಬಟರ್ಫ್ಲೈ ಇರೋದು, ಆ ಥರದ್ದು ಇಷ್ಟ. ಹಾಗಾಗಿ ಅದನ್ನ ಹುಡ್ಕೊಂಡು ಅಂಗಿಗೆ ಮ್ಯಾಚ್ ಆಗಬೇಕು ಅಂತ ಅದನ್ನು ತೊಗೊಂಡು ಬಂದು ಕ್ಲಿಪ್ ಹಾಕ್ಕೊಳ್ಳೋದಕ್ಕೆ ರೆಡಿಯಾಗಿ ನಿಂತಿದ್ಲು. ಈ ಥರ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ಅವಳು ನೋಡೋದೇ ಒಂಥರ ಖುಷಿ. ಈ ಕಡೆ ಕೆಲಸ ನಡೀತಾ ಇದೆ. ನೆನ್ನೆ ಹೇಳಿದ್ನಲ್ಲ, ಅದೇನೋ ಸ್ವಲ್ಪ ಕೆಳಗಡೆ ಗಟ್ಟಿ ಕೂತಿದೆ, ಅದನ್ನು ಅವ್ರು ತೆಗ್ದಿಲ್ಲ. ಅದೇ ಥರ ಸಾರಣೆ ಎಲ್ಲ ಮಾಡಿ ಹೋಗ್ಬಿಟ್ಟಿದ್ದಾರೆ. ಒಂದು ದಿನದ ಕೆಲಸ ಅಂದರೆ ಬೆಳಗ್ಗೆ 10 ಗಂಟೆಯಿಂದ 2:30 ತನಕ ಇದೇ ಕೆಲಸ ಆಗಿದೆ. ಅಂದರೆ ಮಾಡಿರೋ ಕೆಲಸನೇ ಮತ್ತೆ ಅದನ್ನು ಸರಿ ಮಾಡಿ ಮಾಡೋ ಅಷ್ಟರಲ್ಲಿ 3 ಜನ ಕೆಲಸ ಮಾಡೋದು. ಸುಮ್ಮನೆ ಒಂದು ದಿನದ ಕೆಲಸ ವೇಸ್ಟು, ನಮಗೂ ಸುಮ್ಮನೆ ಲಾಸ್ ಅದು. ಹಾಗಂತ ಹಾಗೆ ಬಿಡೋದಕ್ಕೂ ಆಗೋದಿಲ್ಲ. ಒಂದು ದಿನದ ಕೆಲಸ ವೇಸ್ಟ್ ಆಗುತ್ತಲ್ಲ ಅಂತ ನೋಡಿದರೆ ಲೈಫ್ ಲಾಂಗ್ ಹಂಗೆ ಇರಬೇಕಾಗತ್ತೆ. ಹಾಗಾಗಿ ಅದನ್ನು ಒಂದು ದಿನದ್ದು ಹೋದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಎಲ್ಲ ತೆಗೆಸಿ ರೆಡಿ ಮಾಡ್ತಾಯಿದ್ವಿ. ಇವ್ರು ಇವಾಗ ಇದ್ದಾರಲ್ಲ, ಇವರೇ ಅದನ್ನು ಎಲ್ಲದನ್ನು ಕೆಲಸ ಮಾಡಿಸೋರು. ಇವ್ರು ನೆನೆ ಬಂದಿರಲಿಲ್ಲ. ಬಂದಿದ್ದಿದ್ರೆ ನೆನ್ನೆ ಕೆಲಸ ಕಂಪ್ಲೀಟ್ ಆಗಿರೋದು. ಕೆಲಸದವ್ರನ್ನ ಕಳಿಸಿದ್ರು. ಹಾಗಾಗಿ ಅವರು ಮಿಸ್ಸಾಗಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾನೇ ಬಂದು ರೆಡಿ ಮಾಡಿಕೊಟ್ಟು ಹೋಗ್ತೀನಿ ಅಂತ ರೆಡಿ ಮಾಡ್ತಾಯಿದ್ರು. ನನ್ನ ಮಗಳು ನಾನು ಆಚೆಗೆ ಹೋಗಿ ಬರೋ ಅಷ್ಟರಲ್ಲಿ ರೆಡಿಯಾಗಿ ಕೂತಿದ್ಲು. ಎಷ್ಟು ಚೆನ್ನಾಗಿ ನಗಾಡ್ತಾಯಿದ್ಲು. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹಾಗೇ ಸುಮ್ಮನಾದ್ಲು. ಅದೇನೋ ಕೆಳಗಡೆ ಗಟ್ಟಿ ಕಲ್ ಥರ ಕೂತ್ಬಿಟ್ಟಿತ್ತು. ಅದನ್ನು ಎಷ್ಟೇ ಅವರು ಟ್ರೈ ಮಾಡಿ ತೆಗೆದ್ರೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ಮಿಷಿನಲ್ಲೆಲ್ಲ ಕಟ್ ಮಾಡಿ ತೆಗಿತಾಯಿದ್ರು. ಅವ್ರು ನೆನ್ನೆ ಫೋನ್ ಮಾಡಿ ಹೇಳಿದ್ವಿ, ಈ ಥರ ಕ್ರಾಸ್ ಆಗಿಬಿಟ್ಟಿದೆ ಡೋರ್ ಇಟ್ಟಿರೋದು ಅಂತ. ಅವ್ರು ಹೇಳಿದರು, ಅದೇನು ಫುಲ್ ಗಟ್ಟಿಗಾಗಿರೋದಿಲ್ಲ, ಸುತ್ತಿಗೆ ತೊಗೊಂಡು ನೋಡಿದ್ರೆ ಸಾಕು ಸರಿ ಆಗಿಬಿಡುತ್ತೆ ಅಂತ. ಅವ್ರು ಅಷ್ಟು ಈಸಿಯಾಗಿ ಹೇಳಿದರು. ನಾನು ಅಂದ್ಕೊಂಡೆ ಈಸಿಯಾಗಿ ಆಗ್ಬೋದು, ಅವ್ರಿಗೆ ಗೊತ್ತಿರುತ್ತಲ್ಲ ಅಂತ. ಬಟ್ ಅವ್ರು ಬಂದು ಟ್ರೈ ಮಾಡಿದ್ರು 2:30 ತನಕ ಅದೇ ಕೆಲಸ ಆಯಿತು. ಅಷ್ಟು ಟೈಮ್ ಅದು ತೊಗೊಂಡಿದೆ. ಒಂದು ಸಲ ಏನಾದರೂ ಮಿಸ್ಟೇಕ್ ಮಾಡಿದರೆ ಒಂದು ದಿನದ ಕೆಲಸ ವೇಸ್ಟು. ಈ ಕಡೆ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹಪ್ಳ ತಾಳಿಸ್ದೆ, ಸಾಂಬಾರಿಗೆ ಇಟ್ಟಿದ್ದೀನಿ. ಈ ಥರ ಕೆಲಸ ಆಗ್ತಾನೆ ಇದೆ. ಅವರು ಎಷ್ಟೋ ಥರ ಟ್ರೈ ಮಾಡಿದರು, ಅಂದರೆ ಕೆಲಸ ವೇಸ್ಟ್ ಆಗದೇ ಇರೋ ರೀತಿಯಾಗಿ ಮಾಡೋದಕ್ಕೆ ಅಂತ. ಬಟ್ ಅವ್ರು ಏನೇ ಟ್ರೈ ಮಾಡಿದ್ರು ಕೂಡ ಅದೆಲ್ಲ ನಿನ್ನೆ ಏನು ಕೆಲಸ ಮಾಡಿದ್ರು ನೋಡ್ಬೋದು. ಆ ಕಡೆ ಕೆಲಸ ಮಾಡಿದ್ದೆಲ್ಲ ಹೋಗಿದೆ. ಹೋದ್ರೂ ಪರವಾಗಿಲ್ಲ, ಕೆಲಸ ನೆಕ್ಸ್ಟು ಸಲ ಮಾಡಬೇಕಾದ್ರೆ ನೀಟಾಗಿ ಬಂತು. ನಾವು ಯಾವ ಥರ ಅಂದ್ಕೊಂಡಿದ್ವಿ ಆ ಥರ ಬಂತು. ಇವಾಗ ಇವರು ಬೇರೆಯವರು ಇವ್ರು ಬಂದು ಎಲ್ಲ ರೆಡಿ ಮಾಡ್ತಾಯಿದ್ರು. ಇವಾಗ ಇದು ಅವ್ರು ಹೇಳಿದರು ಮಧ್ಯಾಹ್ನ ಅಷ್ಟರಲ್ಲಿ ಕೆಲಸ ಮುಗಿಯುತ್ತೆ ಅಂತ. ಅದು ಎಕ್ಸ್ಟ್ರಾ ಕೆಲಸ ಆಯ್ತಲ್ಲ, ಹಾಗಾಗಿ 7-7:15ವರೆಗೂ ಕೂಡ ಇವತ್ತು ಸಂಜೆವರೆಗೂ ಇದ್ದು ಕೆಲಸ ಎಲ್ಲ ಫಿನಿಷ್ ಮಾಡಿ ಮುಗೀತು. ಗಾರೆ ಕೆಲಸ, ಆಲ್ಟ್ರೇಷನ್ ಕೆಲಸ ಏನಿತ್ತು ನಾವು ಸದ್ಯಕ್ಕೆ ಏನು ಅಂದ್ಕೊಂಡಿದ್ವಿ ಅದು ಫೈನಲಿ ಮುಗೀತು. ಅದೇ ಸಮಾಧಾನ. ಧೂಳು ತೆಗಿಯೋದಿದೆಯಲ್ಲ, ನಾಳೆ ವ್ಲಾಗಲ್ಲಿ ನೋಡಬಹುದು ನೀವು. ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆ ತುಂಬ ಧೂಳು, ಒಂದು ಮಟ್ಟಿಗೆ ಮನೆ ನೋಡೋ ಥರ ಇತ್ತು. ಅಷ್ಟು ಧೂಳು ತೆಗೆದಿದ್ದೆ. ಇವಾಗ ಮತ್ತೆ ಅದೇ ಥರ ಆಗಿದೆ. ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆ ಕಡೆ ಕೆಲಸ ನಡೀತಾ ಇತ್ತು. ಅಷ್ಟರಲ್ಲಿ ಹಸುಗಳನ್ನ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದೆ.
ಎಷ್ಟು ಚೆನ್ನಾಗಿ ತಿನ್ಕೊಂಡು ಮಲ್ಕೊಂಡಿದ್ವಿ ನೋಡಿ. ನೀಟಾಗಿ ಕೆತ್ತಿದ್ದಾವೆ. ಇವಾಗ ಇನ್ನೊಂದು ಹತ್ರ ಕಟ್ಟಿ ಹೋದರೆ ಮತ್ತೆ ಮಧ್ಯಾಹ್ನ ಊಟ ಮುಗಿಸಿ ಬರೋ ತನಕ ಚೆನ್ನಾಗಿ ತಿನ್ಕೊಂಡು ನಿಂತಿರ್ತವೆ. ಮತ್ತೆ ಮಧ್ಯಾಹ್ನ ಬಂದು ನೀರು ಕುಡಿಸಿ ಜಾಗ ಚೇಂಜ್ ಮಾಡಿ ಹೋಗೋದು. ಅಷ್ಟರಲ್ಲಿನೇ ಸಂಜೆ ಆಯಿತು. ಏನಾದರೂ ನಿಮಗೆ ಗಾರೆ ಕೆಲಸದಲ್ಲಿ ಏನಾದ್ರೂ ಆಲ್ಟ್ರೇಷನ್ಗೆ ಏನಾದರೂ ಬೇಕು ಅಂತಂದರೆ ಕರ್ಕೊಂಡು ಹೋಗ್ರಿ ಅವರನ್ನ. ನೀಟಾಗಂತೂ ಮಾಡೋಕ್ಕೆ ಬರಲ್ಲ, ನೀಟಾಗಿರೋದನ್ನ ಹೆಂಗೆ ಹಾಳು ಮಾಡ್ಬೋದು ಅಂತ ತೋರಿಸ್ತಾರೆ. ಕರ್ಕೊಂಡು ಹೋಗ್ಬೋದು ಬೇಕಾದರೆ. ಏನಾದರೂ ಬೇಕು ಅಂತಂದರೆ ನಾನು ಕಮೆಂಟಲ್ಲಿ ತಿಳಿಸಿ ಇವ್ರಿಗೆ ತಿಳಿಸ್ತೀನಿ. ಹೋಗ್ತೀಯ ನಿತ್ಯ? ದಿನಕ್ಕೆ ಎಷ್ಟು ಚಾರ್ಜ್ ಮಾಡ್ತೀಯ? 1000 ಕೊಡ್ತಾರೆ. 1000. ಇದು 2ನೇ ಸಲ ಮತ್ತೆ ಮಾಡ್ದಂಗಾಯಿತು. ನಿನ್ನೆ ಅದೇನೋ ಕ್ರಾಸ್ ಆಗಿತ್ತಂತೆ, ಹಾಗಾಗಿ ಮತ್ತೆ ಬೆಳಗ್ಗೆಯಿಂದ 2 ಗಂಟೆವರೆಗೂ ಅದೇ ಆಯಿತು. ಎಲ್ಲ ತೆಗೆದು ಮತ್ತೆ ಫಸ್ಟಿಂದ ಮಾಡಿದ್ದಾರೆ. 2ನೇ ಸಲ ಇಟ್ಟಂಗೆ ಆಯ್ತಿದ್ದು. ಅಡುಗೆ ಮನೆ ತೆಗೆದಿದ್ವಲ್ಲ, ಅಂದರೆ ಅದನ್ನು ರೂಮ್ ಮಾಡಿದ್ವಲ್ಲ, ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು. ಅವ್ರು ಕೆಲಸ ಮಾಡ್ಕೊಳ್ತಾಯಿದ್ರು. ಮನೆ ಮುಂದೆ ಗಿಡಗಳೆಲ್ಲ ಜಾಸ್ತಿ ಬೆಳ್ಕೊಂಡಿತ್ತು, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಕ್ಲೀನ್ ಮಾಡೋದಿತ್ತು. ನನಗೆ ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಹಾಗಾಗಿ ಈ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಇದು ಆವಾಗ ಗಿಡ ಸೈಡಲ್ಲಿತ್ತಲ್ಲ, ಅಲ್ಲ ಅಷ್ಟು ಜಾಸ್ತಿ ಏನು ಓಡಾಡ್ತಾ ಇರಲಿಲ್ಲ, ಹಾಗಾಗಿ ಅಷ್ಟೊಂದೇನು ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಅಲ್ಲೇ ಡೋರ್ ಆಗಿರೋದ್ರಿಂದ ಓಡಾಡಬೇಕಾದ್ರೆಲ್ಲ ಸ್ವಲ್ಪ ಅದು ಹಿಂಸೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಕಟ್ ಮಾಡಿ ತೆಗೆದು ಡ್ರಿಪ್ಪಲ್ಲಿ ತೊಗೊಂಡು ಅದನ್ನು ಫುಲ್ ಟೈಟಾಗಿ ಕಟ್ತೀನಿ. ಅಂದರೆ ಕೆಳಗಡೆ ಸಣ್ಣದಾಗಿರಬೇಕು, ಮೇಲ್ಗಡೆ ಅಗಲವಾಗಿರಬೇಕು. ಆವಾಗ ಚೆನ್ನಾಗಿ ಮೇಲ್ಗಡೆ ಹೂವು ಕೂಡ ಸಿಗುತ್ತೆ. ಅಷ್ಟೊಂದು ಮನೆ ಮುಂದೆ ಅಗಲವಾಗಿದೆ ಅಂತ ಅನಿಸಲ್ಲ. ಹಾಗೆ ಇದೊಂದ್ರ ಬಗ್ಗೆ ನಾನು ಮಾತಾಡಬೇಕಿತ್ತು. ಇದು ಎಷ್ಟು ಜನಕ್ಕೆ ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಗೊತ್ತಿಲ್ಲ. ನನಗೆ ನನ್ನ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ನನ್ನ ಪ್ರಕಾರ ಹೇಳೋದಾದರೆ ಎಲ್ಲರಿಗೂ ಅವ್ರ ಮೇಲೆ ರೆಸ್ಪೆಕ್ಟ್ ಇರಲೇಬೇಕು. ಬೇರೆಯವರು ನಮಗೆ ರೆಸ್ಪೆಕ್ಟ್ ಮಾಡ್ತಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ನಮಗೆ ನಮ್ಮ ಬಗ್ಗೆ ಇರಲೇಬೇಕು. ಇಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಅದು ಕೆಲವರಿಗೆ ಅಹಂಕಾರ ಅಂತ ಅನ್ನಿಸ್ಬಹುದು, ಅದು ನನಗೆ ಸ್ವಾಭಿಮಾನ ಅಂತ ಅನಿಸುತ್ತೆ. ಎಲ್ಲರಿಗೂ ಅವರದ್ದೇ ಆದಂತಹ ಆತ್ಮಗೌರವ ಇರುತ್ತೆ. ಅದರಲ್ಲಿ ಹುಡುಗ ಹುಡುಗಿ ಆ ಥರ ಏನಿಲ್ಲ, ಎಲ್ಲರಿಗೂ ಅವ್ರದ್ದೇ ಆದಂತಹ ಆತ್ಮಗೌರವ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೆ ಧಕ್ಕೆ ಬರದೇ ಇರೋ ರೀತಿಯಾಗಿ ಎಲ್ಲರೂ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ನನಗೆ ಕ್ಲೋಸ್ ಇರೋರು, ನನ್ನ ಅಪ್ಪ ಅಮ್ಮ ಅಕ್ಕ ಆ ಥರ ಎಲ್ಲ ಪರವಾಗಿಲ್ಲ. ಗೊತ್ತಿಲ್ಲದೆ ಇರೋರು ಬಂದರೆ ಆ ಥರ ಎಲ್ಲ ಮಾತಾಡಿದರೆ ನಾನು ಸಹಿಸ್ಕೊಳ್ಳಲ್ಲ. ಹಾಗೆ ನಾನು ಯಾರನ್ನೂ ಕೂಡ ಕೆಟ್ಟದಾಗಿ ನಡೆಸ್ಕೊಳ್ಳಲ್ಲ. ಅವ್ರು ನನಗಿಂತ ಚಿಕ್ಕವರಾದ್ರೂ ಪರವಾಗಿಲ್ಲ, ಅವ್ರಿಗೆ ಹೋಗ್ರಿ ಬನ್ನಿ ಅಂತಲೇ ನಾನು ಮಾತಾಡೋದು. ನಮ್ಮನೆ ಕೆಲಸಕ್ಕೆಲ್ಲ ಬರ್ತಾರಲ್ಲ, ತೋಟದ ಕೆಲಸಕ್ಕೆಲ್ಲ ನನಗಿಂತ ಚಿಕ್ಕವರೆಲ್ಲ ಬಂದಿರ್ತಾರೆ. ಅವ್ರನ್ನೂ ಕೂಡ ನಾನು ಅದೇ ರೀತಿ ರೆಸ್ಪೆಕ್ಟಿಂದನೇ ಮಾತಾಡಿಸ್ತೀನಿ. ನನ್ನ ಬಗ್ಗೆ ಯಾರಾದ್ರೂ ಕೆಟ್ಟದಂಗೆ ಮಾತಾಡಿದರೆ ಅಥವಾ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡಿದರೆ ಅದು ನನ್ನ ಕೈಲಿ ಖಂಡಿತ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಅದನ್ನು ಸಹಿಸ್ಕೊಳ್ಳೋದು ಇಲ್ಲ. ನಾನಿರೋದೇ ಈ ಥರ. ಇದು ನನ್ನ ಪ್ರಕಾರ ಇದು ನನಗೆ ಸ್ವಾಭಿಮಾನ ಅಂತ ಅನಿಸುತ್ತೆ. ಕೆಲವ್ರಿಗೆ ಅದು ಅಹಂಕಾರ ಅಂತ ಅನ್ನಿಸ್ಬೋದು. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಹೇಳ್ಬೇಕು ಅನ್ನಿಸ್ತು, ನಾನು ಹೇಳಿದೆ ಅಷ್ಟೇ. ಇವತ್ತು ಎಲ್ಲ ಕೆಲಸನೂ ಕೂಡ ಆಯಿತು, ನೀಟಾಗಾಯಿತು. ಫಿನಿಶಿಂಗ್ ಕೂಡ ಆಯಿತು. ಏನೆಲ್ಲ ವೇಸ್ಟ್ ಇತ್ತು ಅದನ್ನು ಸ್ವಲ್ಪ ಮನೆ ಸುತ್ತ ಕ್ಲೀನ್ ಮಾಡಬೇಕಿತ್ತು. ಅವತ್ತು ಆಚೆ ಸಿಮೆಂಟ್ ಹಾಕ್ಸಿದ್ವಲ್ಲ, ಅದು ಟಾರ್ಪಲ್ ಆಚೆನೇ ಹಾಕ್ಬಿಟ್ಟಿದ್ವಿ. ಮಳೆ ಬರ್ತಾ ಇದೆ ಅಂತ ಅದು ಫುಲ್ ಹಾಳಾಗ್ಬಿಟ್ಟಿತ್ತು. ಹಾಗಾಗಿ ಅಕ್ಕಪಕ್ಕ ಏನೆಲ್ಲ ವೇಸ್ಟ್ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸುಡ್ತಾ ಇದ್ದೆ. ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೀವೇ ನೋಡ್ಬೋದು ಎಡ್ಜಸ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಇವಾಗ ಬೆಳಕಿಲ್ಲ, ಹಾಗಾಗಿ ಅಷ್ಟು ನೀಟಾಗಿ ಕಾಣಿಸ್ತಾ ಇರ್ಬೋದು. ಅದು ಮುಟ್ಟೋದಕ್ಕೂ ಭಯ ಆಗುತ್ತೆ, ಇನ್ನೂ ಕ್ಯೂರಿಂಗ್ ಆಗಿಲ್ವಲ್ಲ, ಹಾಗಾಗಿ ಎಲ್ಲ ಹಾಳಾಗ್ಬಿಡುತ್ತೋ ಅಂತ. ಚೆನ್ನಾಗಿ ಮಾಡಿದರು. ಇಲ್ಲಿ ಆಚೆ ಕಿಟಕಿ ಹತ್ರ ಒಂದು ಉಳ್ಕೊಂಡಿತ್ತು. ಸಂಜೆ 7:15 7:30ವರೆಗೂ ಕೂಡ ಕೆಲಸ ಫಿನಿಷ್ ಮಾಡಿ ಮುಗಿಸ್ಕೊಟ್ಟು ಹೋದರು. ಮತ್ತು ನಾಳೆ ಮಧ್ಯಾಹ್ನ ತನಕ ಅಂದ್ರೂ ಮತ್ತೆ ಧೂಳು, ಮತ್ತೆ ಅದೇ ಕೆಲಸ ಆಗಿರೋದು. ಹೆಂಗೋ ಮುಗಿಸ್ಕೊಟ್ಟೋದ್ರಲ್ಲ ಅನ್ನೋದೇ ಸಮಾಧಾನ. ಯಾಕೋ ಗೊತ್ತಿಲ್ಲ, ತುಳಸಿ ಗಿಡ ಸಡನ್ನಾಗಿ ಚೆನ್ನಾಗಿತ್ತು, ಸಡನ್ನಾಗಿ ಬತ್ತುತ್ತಾ ಹೋಯಿತು. ನಾನು ಏನೆಲ್ಲ ಟ್ರೈ ಮಾಡಿದೆ ಆದ್ರೂ ಕೂಡ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ನೋಡಿ ಯಾವ ಥರ ಆಗಿದ್ದೆಲ್ಲ ಪೂರ್ತಿ ಕಂಪ್ಲೀಟಾಗಿ ಹೋಗ್ತಾ ಇದೆ. ಅದು ಗೊತ್ತು, ಅದು ಇರಲ್ಲ, ಇನ್ನೂ ಹೋಗುತ್ತೆ ಅಂತ. ಅದನ್ನು ತೆಗೆದು ಬೇರೆ ಗಿಡವನ್ನು ಹಾಕಬೇಕು. ಹಾಗೆ ಮನೆ ಹತ್ರ ಒಂದು ಮೆಟ್ಲಿಗೆ ಬೇಕು ಅಂತ ಒಂದು ಹೇಳಿದ್ವಲ್ಲ, ಹಾಗಾಗಿ ಅದಕ್ಕೆ ಜಲ್ಲಿ ರೆಡಿ ಮಾಡ್ತಾಯಿದ್ರು. ನಿನ್ನೆ ಅದು ಇಟ್ಕೆಯಲ್ಲಿ ಕಟ್ಟಿದ್ರು, ಆ ಥರ ಬೇಡ ಅಂತ ಜಲ್ಲಿಲಿ ಹಾಕ್ತೀವಿ ಅಂತ ಮಾಡ್ತಾ ಇದ್ದಿದ್ದು. ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.